ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸಿದ್ದು ತಾನು ಕೊಟ್ಟಿ ಸೀರೆ ಅರ್ಧೋಗಿದೆ ನೋಡಿ ತುಂಬ ಫೀಲ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅವನ ಫ್ರೆಂಡ್ ಯೋಗಿ ಹತ್ರ. ನೋಡು, ನಾನು ಇಷ್ಟಪಟ್ಟು ಕೊಟ್ಟಿರೋ ಸೀರೆನ ಯಾವ ರೀತಿ ಮಾಡಿದ್ದಾರೆ, ನನಗೆ ತುಂಬ ಫೀಲ್ ಆಗ್ತಿದೆ ಅಂತ ಅದನ್ನು ನೋಡಿಕೊಂಡು ಬೇಜಾರು ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಈ ಕಡೆ ಯೋಗಿ ಹೇಳ್ತಾ ಇರ್ತಾನೆ, ಉಳ್ಕೊಳೋಕೆ ಮಗ, ನನಗೂ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್ ಕಣೋ, ನಾನೇ ಹೋಗಿ ಡೈರೆಕ್ಟಾಗಿ ಕೇಳ್ತೀನಿ ಅಂತ ಸಿದ್ದು ಶಾರದಾ ಹತ್ರ ಹೋಗ್ತಾ ಇರ್ತಾನೆ. ಈ ಕಡೆ ಯೋಗಿ ಹೇಳ್ತಾ ಇರ್ತಾನೆ, ಬೇಡ ಕಣೋ ಅಂತ ಅಂದಾಗ, ಇಲ್ಲ ನಾನು ಕೇಳ್ಕೊಂಡು ಬಂದೇ ಬರ್ತೀನಿ ಅಂತ ಈ ಕಡೆ ಶಾರದನ ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಶಾರದಾ ಹಾಡು ಹೇಳ್ಕೊಂಡು ತಾನು ಪಾಡಿಗೆ ತಾನು ಬರ್ತಾ ಇರಬೇಕಾದ್ರೆ ಶಾರದವರೇ ಒಂದು ನಿಮಿಷ ಅಂದಾಗ, ಏನು ಹೇಳಿ ಸರ್ ಅಂತ ಹೇಳ್ತಾ ಇರ್ತಾಳೆ. ನೋಡಿ ಶಾರದಾ ಅವರೇ, ನನ್ನ ಮೇಲೆ ನಿಮಗೆ ಏನಾದರೂ ಕೋಪ ಇದ್ದರೆ ದಯವಿಟ್ಟು ಎರಡೇಟು ಹೊಡೆದ್ಬಿಡಿ, ಇಲ್ಲ ಜಗಳ ಮಾಡಿಬಿಡಿ. ಅದನ್ನು ಬಿಟ್ಟು ಈ ಥರ ಸೀರೆನ ಮಾಡಿದಿರ ನೋಡಿ ಅಂತ ಸೀರೆ ತೋರಿಸ್ತಿರ್ಬೇಕಾದ್ರೆ ಅವಳು ಸಹ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಸಿದ್ದು ಸರ್, ನೀವು ಏನು ಹೇಳ್ತಾ ಇದ್ದೀರೋ ನನಗಂತೂ ಗೊತ್ತಿಲ್ಲ, ಆದರೆ ಈ ಸೀರೆ ದೇವ್ರ ಮನೇಲಿತ್ತು, ಆದರೆ ನಾನೇ ಪೂಜೆ ಮಾಡಬೇಕಾದ್ರೆ ಅರ್ಧೋಗಿರೋ ಸೀರೆ ಇರಬಾರ್ದಲ್ವ ಅಂತ ಆ ಕಡೆ ತೆಗ್ದಿಟ್ಟಿದ್ದೆ ಅಂತ ಅಂದಾಗ, ಏನು ಹೇಳ್ತೀರಾ ಶಾರದಾ ಅವರೇ, ನೀವು ನೋಡೋಕ್ಕೂ ಮುಂಚೆ ಈ ಸೀರೆ ಅರ್ಧೋಗಿತ್ತ ಅಂತ ಹೇಳ್ತಾ ಇರಬೇಕಾದ್ರೆ ಹ್ಞೂ ಸರ್ ಅಂತ ಹೇಳ್ತಾ ಇರ್ತಾಳೆ. ಯಾಕೆ ಸರ್, ಏನಾದರೂ ಪ್ರಾಬ್ಲಮ್ ಅನ್ಬೇಕಾದ್ರೆ ಏನಿಲ್ಲ ಬಿಡಿ ಅಂತ ಅಂದ್ಬಿಟ್ಟು ಸೀರೆನ ಸುತ್ಕೊಂಡು ಓಡೋಗ್ತಾ ಇರ್ತಾನೆ. ಈ ಕಡೆ ಶಾರದನ್ಗೆ ತುಂಬ ಕನ್ಫ್ಯೂಸ್ ಆಗಿ, ಇದೇನಿದು ಸಿದ್ದು ಸರ್ ಬಂದರು ಏನೋ ಮಾತಾಡ್ಕೊಂಡು ಹೋದ್ರು, ಒಂದು ನನಗೆ ಅರ್ಥ ಆಗ್ತಿಲ್ವಲ್ಲಪ್ಪ ಅಂತ ಸುಮ್ಮನೆ ತನ್ನ ಪಾಡಿಗೆ ತಾನು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ತುಂಬ ಖುಷಿಯಾಗಿ ಸಿದ್ದು ಓಡಿ ಬಂದು ಅವ್ನ ಫ್ರೆಂಡ್ ಹತ್ರ, ಮಗ ನಿಜ ಕಣ್ ಮಗ, ಆದರೆ ಶಾರದವ್ರಿಗೇನು ಗೊತ್ತೇ ಇಲ್ಲ, ನಾನು ಹೇಳ್ದೆ ತಾನೆ, ಅವರು ಪಾಪ ಕೊಂಡು ಅವ್ರಿಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ, ಅವ್ರು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಅಂದಾಗ ಯೋಗಿ ಆಡ್ಕೋತಾ ಇರ್ತಾನೆ. ಹಾ ನೋಡು ಪಾಪ ಅಂತ ಅನ್ನೋದ ಭಾರಿ ಡಿಫೆಂಡ್ ಮಾಡ್ತೀಯ ಅಂತ ಅನ್ಬೇಕಾದ್ರೆ, ಎಂಥ ಡಿಫೆಂಡು ಇಲ್ಲ ಏನೂ ಇಲ್ಲ ಕಣೋ, ಇರತ್ತಾನೆ ಫ್ಯಾಕ್ಟ್ ನಾನು ಹೇಳ್ತಾ ಇರೋದು ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಆಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಶಾರದವ್ರು ಯಾವತ್ತೂ ಸುಳ್ಳು ಹೇಳಲ್ಲ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ಯೋಗಿ ಹೇಳ್ತಾ ಇರ್ತಾನೆ, ಹೌದು ಕಣೋ, ಹಾಗಾದರೆ ನೀನು ಹೇಳಿರೋದೆಲ್ಲ ಅವ್ರು ಏನೂ ಕೇಳಿಸ್ಕೊಂಡಿಲ್ಲ, ನೀನು ಪ್ರಪೋಸ್ ಮಾಡಿರೋದು ಅವರು ಏನೂ ಅರ್ಥ ಆಗಿಲ್ಲ ಕಣೋ, ಅವ್ರು ಏನೂ ಕೇಳಿಸ್ಕೊಂಡಿಲ್ಲ, ನಿನ್ನ ಜೊತೆ ನಾರ್ಮಲಾಗಿ ಮಾತಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ಏನೂ ಕೇಳಿಸ್ಕೊಂಡಿಲ್ಲ ಅಂತ ಅರ್ಥ, ಇದು ಸತ್ಯ ಕಣೋ ಅಂತ ಅನ್ಬೇಕಾದ್ರೆ, ಅಲ್ಲ ಕಣೋ, ನೀನು ಹೋಗಿ ಹುಡುಗಿ ಪ್ರಪೋಸ್ ಮಾಡು ಅಂತಂದರೆ ಅಜ್ಜಿಗೆ ಪ್ರಪೋಸ್ ಮಾಡಿದ್ಯಾ ಅಂತ ಯೋಗಿ ಬೈತಿರ್ಬೇಕಾದ್ರೆ, ಸುಮ್ಮನಿರೋ, ಅದನ್ನೇ ಎಷ್ಟು ಸಲ ಅಂತ ರೇಗಿಸ್ತೀಯ ಅಂತ ಹೇಳ್ತಾ ಇರ್ತಾನೆ. ಅವಾಗ ಯೋಗಿ ಹೇಳ್ತಾ ಇರ್ತಾನೆ, ಸರಿ ಬಿಡು ಆಯಿತು, ನಿನ್ನನ್ನು ರೇಗಿಸಲ್ಲ ಅಂದ್ಬಿಟ್ಟು ಒನ್ ಮೋರ್ ಥಿಂಗ್ ವೆರಿ ಇಂಪಾರ್ಟೆಂಟ್ ಆಯಿತಾ ಸಿದ್ದು, ಇದು ಸೀರೆನ ಶಾರದವ್ರು ಅರ್ಧಕ್ಕಿಲ್ಲ ಅಂತ ಅಂದರೆ ಈ ಮನೇಲಿ ಇನ್ಯಾರು ಅರ್ಧಕ್ಕಿರ್ಬೋದು, ಹಾಗಾದರೆ ನಮ್ಮ ಮನೇಲಿ ಯಾರೋ ವಿಲನ್ ಇರೋದು, ಯೋಚನೆ ಮಾಡು ಅಂತ ಅಂದಾಗ ಸಿದ್ದು ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಜ್ಯೋತಿಕಾ ತುಂಬ ಕೋಪ ಮಾಡ್ಕೊಂಡು ತನ್ನ ಅಜ್ಜಿ ಪಾರಿಜಾತ ಹತ್ರ ಹೇಳ್ತಾ ಇರ್ತಾಳೆ, ಯಾವಾಗ ನೋಡಿದ್ರು ಶಾರದಾ ಅಂತ ಜಪ ಮಾಡ್ತಾ ಇರ್ತಾರೆ ಮನೆಯವರೆಲ್ಲರೂ, ದಿಸ್ ಇಸ್ ಟೂ ಮಚ್ ಅನ್ಬೇಕಾದ್ರೆ, ಹೌದು ನಾವು ಹೀಗೆ ಇದ್ದಿದ್ರೆ ತೆನ್ಮಚ್ಚು ಆಗುತ್ತೆ ಅಂದಾಗ ಇನ್ನೇನು ಮಾಡಬೇಕು ಹೇಳು ಗ್ರಾನಿ, ನಾನು ಏನು ಮಾಡಲಿ ಅಂತ ಕೋಪ ಮಾಡ್ಕೊಂಡು ಕೇಳ್ತಾ ಇರ್ತಾಳೆ. ಈ ಕಡೆ ಪಾರಿಜಾತನೂ ಸಹ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನನಗೂ ಗೊತ್ತಾಗ್ತಿಲ್ಲ ಗೋಲ್ಡಿ, ಒಳ್ಳೆ ಕತ್ತೆ ಅಲ್ಗೆ ಮೇಲೆ ನಿಂತ್ಕೊಂಡಾಗ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕಾ, ಹೌದು ಗ್ರಾನಿ, ನಾನು ಮಾಡೋದು ಏನು ಮಾಡಿದ್ರು ಎಲ್ಲ ತಪ್ಪಾಗೆ ಆಗ್ತಿದೆ, ಇದು ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ, ನಾನು ಏನೇ ಮಾಡೋಕ್ಕೋದ್ರೂ ತಪ್ಪಾಗೆ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಏನು ಗೊತ್ತಾ ಗ್ರಾನಿ, ನಾನು ಏನು ಪ್ಲ್ಯಾನ್ ಮಾಡಿದ್ರು ಸಹ ಅದು ವರ್ಕೌಟೇ ಆಗ್ತಿಲ್ಲ, ಎಲ್ಲ ರಿವರ್ಸ್ ನನಗೆ ಹೊಡಿತಾ ಇದೆ, ಡೇ ಬೈ ಡೇ ನನಗೆ ಜೀವ ಡಗಡಗ ಅಂತ ಇದೆ, ಈ ಮನೆಯವರಿಗೆಲ್ಲ ಎಲ್ಲಿ ಸತ್ಯ ಗೊತ್ತಾಗುತ್ತೋ ಅಂತ ಟೆನ್ಷನ್ ಆಗ್ತಿದೆ, ಹೇಗೋ ಮಂಗ್ಪೂಚಿ ಎರ್ಚಿ ಎಲ್ಲರಿಗೂ ಸಹ ನಾನು CEO ಪೋಸ್ಟನ್ನು ತೊಗೊಬಿಟ್ಟೆ, ಆದರೆ ಭಯ ಆಗ್ತಿದೆ, ಯಾವತ್ತು ಇವರಿಗೆಲ್ಲ ನಾನು ಈ ಮನೆ ಮಗಳಲ್ಲ ಅಂತ ಗೊತ್ತಾಗುತ್ತೋ ಅಂತ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಗ್ರಾನಿ, ವೈಕುಂಠ ಬೇರೆ ಏನೋ ಗೀಫು ಅಂತ ಎಲ್ಲ ಹೇಳ್ತಾನೆ, ನನ್ನ ಜೀವ ಬಾಯಿ ಬಂದಂಗೆ ಆಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ, ನೋಡು ಗೋಲ್ಡಿ, ಈ ವಿಷಯನ ನಾವು ಸೀರಿಯಸ್ ಆಗಿ ತಗೋಬೇಕು, ಹಾಗೆ ಗಂಭೀರವಾಗಿ ಬುದ್ಧಿವಂತಿಕೆಯಿಂದ ನಾವು ಹ್ಯಾಂಡಲ್ ಮಾಡಬೇಕು ಅಂತ ಐಡಿಯಾ ಹೇಳ್ಕೊಡ್ತಾ ಇರ್ತಾಳೆ. ಅವಾಗ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನೋಡು ಗೋಲ್ಡಿ, ನಿನಗೆ 2 ಆಪ್ಷನ್ಸ್ ಇದೆ, ಒಂದು ಈ ಮನೆಗೆ ಕೋಟ್ಯಾಧೀಶ ರಾಣಿಯಾಗಿ ನೀನು ಮೆರಿಬೇಕು, ಎಲ್ಲ ಆಸ್ತಿಗೂ ನೀನೇ ಒಡತಿ ಆಗಬೇಕು, ಇನ್ನೊಂದು ಸಿದ್ಧನ ಮದುವೆ ಆಗಿ ಅರ್ಧ ಆಸ್ತಿನಾದರೂ ನೀನು ಪಡ್ಕೊಳ್ಳೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಏನು ಹೇಳ್ತಿದ್ದೆ ಗ್ರಾನಿ ಅಂತ ಶಾಕ್ ಆಗಿ ಕೇಳ್ತಾ ಇರ್ತಾಳೆ. ಆಗ ಮತ್ತೆ ಜ್ಯೋತಿಕಾ ಕೇಳ್ತಾ ಇರ್ತಾಳೆ, ವಾಟ್ ಯು ಮೀನ್ ಗ್ರಾನಿ ಅಂತ ಹೇಳ್ತಿರ್ಬೇಕಾದ್ರೆ, ನಾನು ಹೇಳ್ತೀನಿ, ನನ್ನ ಹತ್ರ ಒಂದು ಪ್ಲಾನ್ ಇದೆ, ಮೊದಲು ನೀನು ಸಿದ್ದನ ಹೇಗಾದರೂ ಮಾಡಿ ಮದುವೆ ಆಗಿ ಅವನನ್ನು ತನ್ನವನಾಗಿ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ನೀನು ಸಿದ್ದನ ಆದಷ್ಟು ಬೇಗ ಮದುವೆ ಆದರೆ ಏನಾಗುತ್ತೆ ಗೊತ್ತಾ, ಅರ್ಧ ಆಸ್ತಿ ನಿನಗೆ ಸಿಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಹೇಳ್ತಿದ್ದೆ ಗ್ರಾನಿ ಅಂದಾಗ, ಹೌದು, ನೀನು ದಶರಥ ಮಗಳಲ್ಲ ಅಂತ ಯಾವತ್ತಿದ್ರೂ ಗೊತ್ತಾಗುತ್ತೆ, ಅಷ್ಟೊತ್ತಿಗೆ ನೀನು ಸಿದ್ದನ ಮದುವೆ ಆಗಿದ್ರೆ ಅರ್ಧ ಆಸ್ತಿ ನಮಗೆ ಸಿಕ್ಕಿರುತ್ತೆ, ನಾವು ಕಷ್ಟಪಡೋದು ಬದಲು ಸಿದ್ಧ ಜೊತೆ ಆರಾಮಾಗಿ ಇರ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ, ಇದೆಲ್ಲ ಖಂಡಿತ ಆಗುತ್ತೆ ಗ್ರಾನಿ ಅಂತ ಅನ್ಬೇಕಾದ್ರೆ, ಖಂಡಿತ ಆಗುತ್ತೆ, ಅದಾಗೆ ಆಗಲ್ಲ, ನಾವು ಟ್ರೈ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಆಗ ಪಾರಿಜಾತ ಹೇಳ್ತಾ ಇರ್ತಾಳೆ, ಹೌದು, ಒಂದಲ್ಲ ಒಂದು ದಿನ ಗೊತ್ತಾಗುತ್ತೆ, ಅದಕ್ಕೂ ಮುಂಚೆ ನಾವೇ ಸಿದ್ದು ಜೊತೆ ನಿನ್ನನ್ನು ಮದುವೆ ಮಾಡಿಬಿಟ್ರೆ ಆಗ ಈ ಮನೆಯವ್ರು ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ನಾವು ಈಸಿಯಾಗಿ ನಾವು ಮಾಡ್ಕೋಬೋದು, ಈ ಪಟ್ಟನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಆಶ್ಚರ್ಯದಿಂದ ಜ್ಯೋತಿಕಾ ತನ್ನ ಅಜ್ಜಿನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ದಶರಥ ಇನ್ವೆಸ್ಟಿಗೇಟರ್ನ ಬಿಟ್ಟಿರ್ತಾನೆ, ಆ ಹುಡುಗಿ ಹುಡ್ಕೋಕ್ಕೆ ಅಂತ ಹಾಸ್ಪಿಟ್ಲಿಗೆ ಬಂದಿರಬೇಕಾದ್ರೆ ಅವ್ರ ಜೊತೆ ಇನ್ನೊಬ್ಬ ಇನ್ವೆಸ್ಟಿಗೇಟರ್ ಕುಬ್ರ ಬಂದಿರ್ತಾನೆ. ಅವನು ಕೇಳ್ತಾ ಇರ್ತಾನೆ, ಅಲ್ಲ ಮೇಡಮ್, ಏನು ಮೇಡಮ್, ಎಷ್ಟು ವರ್ಷದ ಕತೆ, ಯಾರಾದರೂ ಮಕ್ಕಳನ್ನ ಎಕ್ಸ್ಚೇಂಜ್ ಮಾಡ್ತಾರಾ, ಅದು ಸಾಧ್ಯನಾ, ಈಗ ನಾವು ಹೆಂಗೆ ಹುಡ್ಕೋದು ಅಂತ ಅನ್ಬೇಕಾದ್ರೆ
ತಲೆಹರಟೆ ಮಾಡಬೇಡ, ಬಂದಿದ್ದೇನು ಕೆಲಸ ಇದೆ ಅದನ್ನು ಮಾಡೋಣ, ನಾವು ಬಂದಿರೋದೇ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅಂತ ಅಂದಮೇಲೆ ಅದನ್ನು ಕರೆಕ್ಟಾಗಿ ನಾವು ಹುಡ್ಕೊಳ್ಳೋಣ, ನಮ್ಮ ಕೈಲಿ ಹಾಗೆ ಆಗುತ್ತೆ ಅಂದಾಗ ಸರಿ ಮೇಡಮ್ ದೊಡ್ಡ ವಿಷಯ ನಮಗೆ ಯಾಕೆ, ನಾವು ಆದಷ್ಟು ಬೇಗ ದಶರಥ ಸರ್ ಮಗಳನ್ನ ಹುಡ್ಕೋಣ ಅಂತ ಅಂದಾಗ ಸರಿ ಮೇಡಮ್ ಬನ್ನಿ ರಿಸೆಪ್ಷನ್ ಕೌಂಟ್ರಿಗೆ ಹೋಗಿ ಕೇಳೋಣ ಅಂತ ಅಂದ್ಬಿಟ್ಟು ನೋಡಿ ನನಗೆ 25 ವರ್ಷದ ಡೀಟೇಲ್ಸ್ ಎಲ್ಲ ಬೇಕು, ಅವತ್ತು ಯಾವ್ಯಾವ ಹೆಣ್ಮಕ್ಳೆಲ್ಲ ಹುಟ್ಟಿದ್ರು ಅದು ಡೀಟೇಲ್ಸ್ ಬೇಕು, ಹಾಗೆ ಆ ಊರಿನ ಡೀಟೇಲ್ಸ್ ಎಲ್ಲ ಬೇಕು ಅಂತ ಕೇಳ್ತಿರ್ಬೇಕಾದ್ರೆ ರಿಸೆಪ್ಷನಿಸ್ಟು ಹೇಳ್ತಾ ಇರ್ತಾರೆ ನೀವು ಯಾರು ಮೇಡಮ್ ಅಂತ ಕೇಳ್ತಿರ್ಬೇಕಾದ್ರೆ ಕುಬ್ರ ಹೇಳ್ತಾ ಇರ್ತಾನೆ ನೋಡಿ ನಾವು ಯಾರು ಅನ್ನೋದು ಗೊತ್ತಿಲ್ವ ನಿಮಗೆ, ನಾವೀಗ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬಂದಿದ್ವಿ CID ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಮೇಡಮ್ ನಾನು ಎಲ್ಲ ಡೀಟೇಲ್ಸ್ನ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕೆಲಸ ಇದೆ ಮೇಡಮ್ ನಾನು ಬರ್ತೀನಿ ಅಂತ ಇವ್ನು ಹೇಳಿ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರಾ ವಿಮಲನ ಹತ್ರ ಕೇಳ್ತಾ ಇರ್ತಾಳೆ ಎಲ್ಲರಿಗೂ ಫೋನ್ ಮಾಡಿ ಕರೆದಿದ್ದೀಯ ಅರ್ಶಿನ ಕುಂಕುಮಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲ ಕೆಲವು ಜನಗಳನ್ನು ಮಾತ್ರ ಕರೆದೀನಿ, ಒಂದು 5 ಜನನ ಕರೆದಿದ್ದೀನಿ, ಮುಂದಿನ ಸಲ ಜಾಸ್ತಿ ಜೋರಾಗಿ ಮಾಡೋಣ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ವಿಮಲ ಅಂತ ಕೇಳ್ತಿರ್ಬೇಕಾದ್ರೆ ನಿನಗೆ ಬೇರೆ ಹುಷಾರಿಲ್ವಲ್ಲ ಅದಕ್ಕೆ ಸ್ವಲ್ಪ ಜನ ಕೇಳಿದೆ ಸುಮಿತ್ರಾ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸುಮಿತ್ರಾ ಹೇಳ್ತಾ ಇರ್ತಾಳೆ ಇಲ್ಲ ನಾನು ಹುಷಾರಾಗಿದ್ದೀನಿ ವಿಮಲ ಯಾಕೆ ಈ ರೀತಿ ಮಾಡಿದೆ, ಇನ್ನೂ ಸ್ವಲ್ಪ ಜನನ ಕರೆಸ್ಬೇಕಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ ಬಿಡು ಈ ಸಲ ಹುಷಾರಿಲ್ಲ ನೆಕ್ಸ್ಟು ವಿಜೃಂಭಣೆಯಿಂದ ಮಾಡಿದ್ರಾಗುತ್ತೆ ಅಂತ ವಿಮಲ ಹೇಳ್ತಿದ್ದಾಳಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಪಾರಿಜಾತ ಹೇಳ್ತಾ ಇರ್ತಾಳೆ ಹೌದು ಮುಂದಿನ ವರ್ಷ ವರಮಹಾಲಕ್ಷ್ಮಿ ಕೈಲೇ ನಾವು ಎಲ್ಲರಿಗೂ ಸಹ ಬಾಗ್ನ ಕೊಡ್ಸೋಣ ಅಂತ ಹೇಳ್ತಾ ಇರಬೇಕಾದ್ರೆ ತಾತ ಶಿವನಾರಾಯಣ ಅವರು ಹೇಳ್ತಾ ಇರ್ತಾರೆ ಅಲ್ಲ ವರಮಹಾಲಕ್ಷ್ಮಿ ಏನು ನಿನ್ನ ಅಂಗನವಾಡಿ ಫ್ರೆಂಡ್ ಅಂತ ಕೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ನಗಾಡ್ತಾ ಇರ್ತಾರೆ. ಅವಾಗ ಮತ್ತೆ ಹೇಳ್ತಾ ಇರ್ತಾರೆ ಪಾರಿಜಾತ ಅಯ್ಯೋ ನಾನು ಆಗಲ್ಲ ಹೇಳಿದ್ದು ಸಾಕ್ಷಾತ್ ವರಮಹಾಲಕ್ಷ್ಮಿ ಆಗಿ ಇರೋ ನಮ್ಮನೆ ಗೋಲ್ಡಿ ಜೊತೆ ನಾವು ಮಾಡಿಸ್ಬೋದಲ್ವ ಪೂಜೆ ಅಂತ ಅಂದಾಗ ಈ ಮಾತನ್ನ ನಾನು ಒಪ್ಪೋದು ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಮತ್ತೆ ಹೇಳ್ತಾ ಇರ್ತಾರೆ ಪರವಾಗಿಲ್ಲ ನಿನಗೆ ಸ್ವಲ್ಪ ಬುದ್ಧಿ ಇದೆ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ ಎಲ್ಲರೂ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಇರ್ತೀರ ಆದರೆ ಮದುವೆ ವಿಷಯನ ಯಾರು ಮಾತಾಡಲ್ಲ ಅದಕ್ಕೆ ನಾನು ಮಾತಾಡ್ತಿದ್ದೀನಿ ಅಂದಾಗ ಪರವಾಗಿಲ್ಲ ನೀನು ಮಾತು ಸ್ವಲ್ಪ ಮಾತಾಡೋದನ್ನ ಕಲ್ತಿದ್ಯಾ ಅಂತ ಮತ್ತೆ ತಾತ ಹೇಳ್ತಾ ಇರ್ತಾರೆ. ಆಗ ದಶರಥ ಹೇಳ್ತಾ ಇರ್ತಾನೆ ಅಲ್ಲ ಚಿಕ್ಕಮ್ಮ ಏನು ಹೇಳಬೇಕು ಅಂತ ಹೇಳ್ತಿದ್ದೀರ ಅದನ್ನು ಸರಿಯಾಗಾದರೂ ಹೇಳಿ ಅಂತ ಅಂದಾಗ ಇನ್ನೇನು ಹೇಳ್ತೀನಿ ಹೇಳು, ನಮ್ಮ ಸಿದ್ಧದು ಮತ್ತು ಆಕೆ ಗೋಲ್ಡಿದು ಮದುವೆ ಮಾಡಬೇಕಲ್ವಾ ಯಾವಾಗಲೂ ಆಗಬೇಕಿತ್ತು, ಆದರೆ ಹಾಗೆ ಸುಮ್ಮನೆ ಇದ್ದೀರಾ ಯಾರಾದ್ರ ಬಗ್ಗೆ ತಲೆ ಕೆಡಿಸ್ಕೊತೀರ, ಆದರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ ಅನ್ಬೇಕಾದ್ರೆ ಪರವಾಗಿಲ್ಲ ಅಪರೂಪಕ್ಕೊಂದು ಒಳ್ಳೆ ಮಾತಾಡಿದೆ ನಾನು ಮೆಚ್ಚುತ್ತೀನಿ ಅಂತ ತಾತ ಹೇಳ್ತಿರ್ಬೇಕಾದ್ರೆ ನೋಡು ದಶರಥ ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ ಅವರಿಬ್ಬರನ್ನು ಮದುವೆ ಮಾಡೋಣ ಅಂತ ಹೇಳ್ತಿದ್ರೆ ಈ ಕಡೆ ದಶರಥ ಮಾತ್ರ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ನನ್ನ ಮಗಳು ಅಲ್ಲ ಜ್ಯೋತಿಕಾ ಅಂತ ಬೇರೆ ಹೇಳ್ತಾ ಇದ್ದಾರೆ, ಹಾಗಾದರೆ ನಾನು ಮದುವೆ ಡಿಸಿಷನ್ನ ಯಾವ ರೀತಿ ನಾನು ತೊಗೊಳ್ಳಿ ಅಂತ ಯೋಚನೆ ಮಾಡಿಕೊಂಡು ಏನು ಮಾತಾಡದೆ ಹಾಗೆ ಕೂತಿರ್ತಾನೆ. ಆಗ ಮತ್ತೆ ತಾತ ಶಿವನಾರಾಯಣ ಹೇಳ್ತಾ ಇರ್ತಾರೆ ಈ ಮದುವೆ ಬಗ್ಗೆ ತುಂಬ ಕನಸು ಕಟ್ಟಿದ್ವಿ, ಯಾವುದೇ ನಿರ್ವಿಘ್ನಗಳಾಗ್ದಲೇ ಅಚ್ಚುಕಟ್ಟಾಗಾದರೆ ಅಷ್ಟೇ ಸಾಕು ಅಂತ ಅಂದಾಗ ಮತ್ತೆ ಮನೆಯವರೆಲ್ಲರೂ ಖುಷಿ ಪಡ್ತಿರ್ಬೇಕಾದ್ರೆ ಈ ಕಡೆ ದಶರಥನಿಗೆ ಮತ್ತೆ ಟೆನ್ಷನ್ ಆಗ್ತಿರುತ್ತೆ ಏನಪ್ಪ ಮಾಡಲಿ ತುಂಬ ಗೊಂದಲಗಳು ಹೆಚ್ಚಾಗ್ತಿದ್ದಾವಲ್ಲ ನಾನು ಹೇಗೆ ಈ ಡಿಸಿಷನ್ನ ತೊಗೊಳ್ಳಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶಾರದಾ ಎಲ್ಲರಿಗೂ ಕಾಫಿನ ತಗೊಬಂದು ಕೊಡ್ತಾ ಇರ್ತಾಳೆ. ಕಾಫಿ ಕುಡಿದ್ಮೇಲೆ ತಾತ ಶಿವನಾರಾಯಣ ಹೇಳ್ತಾ ಇರ್ತಾರೆ ಈ ಮದುವೆ ಬಗ್ಗೆ ನಿನಗೆ ಏನನ್ಸುತ್ತೆ ಶಾರದಾ ಅಂತ ಕೇಳ್ತಿರ್ಬೇಕಾದ್ರೆ ಶಾರದಾ ಮುಖ ನೋಡ್ತಾ ಇರ್ತಾಳೆ ನಿನಗೇನನ್ಸುತ್ತೆ ಅಭಿಪ್ರಾಯ ಹೇಳು ಅಂತ ಅನ್ಬೇಕಾದ್ರೆ ಈ ಕಡೆ ಪಾರಿಜಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಮನೆ ಕೆಲಸದವಳು ಅವಳನ್ನ ಯಾಕೆ ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದಲ್ಲ, ಕೋಳಿ ಕೇಳಿ ಯಾರು ಸಾಂಬಾರು ಅರಿತಾರ ಮಸಾಲೆನ ರೆಡಿ ಮಾಡ್ಕೋತಾರ ಅಂತ ಅನ್ಬೇಕಾದ್ರೆ ಬಾಯಿ ಮುಚ್ಚು ನಿನಗೆ ಅವತ್ತೇ ನಾನು ಹೇಳಿದ್ದೀನಿ ತಾನೇ ಅವಳು ಈ ಮನೆ ಕೆಲಸದವಳಲ್ಲ ಮನೆ ಮಗಳು ಅಂತ ಅಂತಂದಮೇಲೆ ಅವಳ ಒಪಿನಿಯನ್ ತುಂಬಾ ಇಂಪಾರ್ಟೆಂಟ್ ಅಂತ ಕೇಳ್ತಾ ಇರ್ತಾನೆ. ಆಗ ಶಾರದಾ ಹೇಳ್ತಾ ಇರ್ತಾಳೆ ನನಗಂತೂ ತುಂಬ ಇಷ್ಟ ಇದೆ ಯಾರು ತಾನೇ ಒಪ್ಪಲ್ಲ, ಜ್ಯೋತಿಕಾ ಮೇಡಮ್ ಮತ್ತು ಸಿದ್ದು ಸರ್ ಜೋಡಿ ಎಲ್ಲರಿಗೂ ತುಂಬ ಇಷ್ಟ, ಅವ್ರ ಮದುವೆ ಆದರೆ ತುಂಬ ಚೆನ್ನಾಗಿರ್ತಾರೆ, ಹಾಗೆ ಅವ್ರ ಕೈ ಹಿಡಿಯೋಕ್ಕೂ ತುಂಬ ಅದೃಷ್ಟ ಮಾಡಿರಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದುಗೆ ತುಂಬ ಮುಜುಗರ ಆಗ್ತಿರುತ್ತೆ ಹಾಗೆ ಶಾಕು ಆಗ್ತಾ ಇರುತ್ತೆ. ಈ ಕಡೆ ಜ್ಯೋತಿಕಾ ಮಾತ್ರ ತುಂಬ ಖುಷಿ ಪಡ್ತಾ ಇರ್ತಾಳೆ. ನೀವು ಚಿಂತೆ ಮಾಡಬೇಡಿ ತಾತ ನಿಶ್ಚಿಂತೆಯಿಂದ ಇರಿ ಇವರಿಬ್ಬರು ಮದುವೆ ಆಗುತ್ತೆ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮುರಳಿ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ಈ ಮನೇಲಿ ಏನೇ ಕಾರ್ಯ ಆದರೂ ಸಹ ಈ ಮನೆ ಕೆಲಸಗಳನ್ನ ಪರ್ಮಿಷನ್ ಕೇಳ್ತಾರಲ್ಲ ಇದಕ್ಕೆ ಏನಾದರೂ ಒಂದು ನಾನು ಶಾಸ್ತಿ ಮಾಡಲೇಬೇಕು ಮಾಡೇ ಮಾಡ್ತೇನೆ ಅಂತ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಕಿಚನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ, ಹಾಗೆ ಆಡ್ಕೊಂಡು ಕೆಲಸ ಮಾಡ್ತಿರ್ಬೇಕಾದ್ರೆ ತನ್ನ ಲವ್ನ ಪ್ರಪೋಸ್ ಮಾಡಬೇಕು ಅಂತ ಈ ಕಡೆ ಟೆನ್ಷನ್ ಮಾಡಿಕೊಂಡು ಹಾಗೆ ಖುಷಿಯಿಂದ ಸಿದ್ದು ಬರ್ತಾ ಇರ್ತಾನೆ. ಆದರೆ ಶಾರದಾ ನೋಡಿ ಮತ್ತೆ ಟೆನ್ಷನ್ ಮಾಡಿಕೊಂಡು ಮತ್ತೆ ಓಡೋಗೋಕೆ ಹೋಗಿ ಅಲ್ಲಿದ್ದ ಪಾತ್ರೆನ ಬೀಳಿಸ್ಬಿಡ್ತಾನೆ. ಆವಾಗ ಸಿದ್ದು ಸರ್ ಏನಾಯಿತು ಅಂತ ಬಂದಾಗ ಕೆಳಗಡೆ ಲೋಟ ಎಲ್ಲ ಬಿದ್ದೋಗಿರುತ್ತೆ, ಅವಾಗ ತೆಕ್ಕೊಡೋಕ್ಕೆ ಅಂತ ಇಬ್ಬರು ಹೋಗಿ ಸಡನ್ನಾಗಿ ಡಿಕ್ಕಿ ಹೊಡ್ಕೊಬಿಡ್ತಾರೆ. ಅವಾಗ ಸಾರಿ ಅಂತ ಸಿದ್ದು ಕೇಳಿದಾಗ ಪರವಾಗಿಲ್ಲ ಬಿಡಿ ಸರ್ ಏನಾದರೂ ಕಾಫಿ ಬೇಕಿತ್ತಾ ಅಂದಾಗ ಹ್ಞೂ ಅಂತ ಅಂತಾನೆ. ಅವಳು ಕಾಫಿ ಮಾಡೋಕ್ಕೆ ಅಂತ ಹೋದಾಗ ಬೇಡ ಶಾರದವ್ರೆ ಅಂದಾಗ ಏನಾಯಿತು ಹೇಳಿ ಸರ್ ಏನಾದರೂ ತೊಂದರೆನಾ ಏನಂತ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಜವಾಬ್ದಾರಿ ಸಿಕ್ತಲ್ಲ ಅದು ಖುಷಿ ಆಯಿತು ಅಂತ ಹೇಳ್ತಾ ಇರ್ತಾನೆ. ಆವಾಗ ಶಾರದಾ ಹೇಳ್ತಾ ಇರ್ತಾಳೆ ಆದರೆ ನನಗೆ ತುಂಬ ಮುಜುಗರ ಆಯಿತು ಸರ್ ಅಂದಾಗ ಯಾಕೆ ಮುಜುಗರ ಪಡ್ತೀರಾ, ನೀವು ಅದನ್ನು ಮಾಡೋ ಯೋಗ್ಯತೆ ಅರ್ಹತೆ ಎರಡು ನಿಮಗಿದೆ, ಅದಕ್ಕೆ ತಾತ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಹೌದು ಅವರೇನೇ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಆದರೆ ನನಗೆ ಯಾಕೋ ಮುಜುಗರ ಆಗ್ತಿದೆ ಸರ್ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಇಲ್ಲ ಅದನ್ನು ಅರ್ಹತೆ ನಿಮಗಿರೋದ್ರಿಂದಲೇ ಕೊಟ್ಟಿರೋದು, ಯೋಗ್ಯತೆ ಎಲ್ಲ ಇದೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನೀವು ಅದನ್ನೆಲ್ಲ ಗಳಿಸಿದ್ದೀರಾ ಅಂತ ಹೇಳ್ತಾ ಇರ್ತಾನೆ.
ಮತ್ತೆ ಶಾರದಾ ತನ್ನ ಪಾಡಿಗೆ ತಾನು ಕೆಲಸ ಮಾಡಕ್ಕೆ ಹೋಗ್ತಾ ಇರಬೇಕಾದ್ರೆ ಶಾರದಾ ಅವರಿಂದ ಜೋರಾಗಿ ಕೂಗ್ಬಿಟ್ಟು ಅವನಿಗೆ ಕೆಮ್ಮು ಬರ್ತಾ ಇರುತ್ತೆ. ಅವಾಗ ಕೆಮ್ತಿರ್ಬೇಕಾದ್ರೆ ಇರಿ ಸರ್ ನೀರು ತತ್ತೀನಿ ಅಂತ ನೀರು ತಂದು ಕೊಟ್ಟಾಗ ಸಡನ್ನಾಗಿ ಕುಡ್ಕೊಬಿಡ್ತಾನೆ. ಸರ್ ಏನಾಯಿತು ಅಂತ ಅಂದಾಗ ನಾನು ನಿಮ್ಮ ಹತ್ರ ಏನೋ ವಿಷಯ ಹೇಳಬೇಕು ಅಂತ ಹೇಳ್ತಾ ಇರ್ತಾನೆ. ಅದೇನು ಹೇಳಿ ಸರ್ ಮುಜುಗರ ಬೇಡ ಅಂತ ಅಂದಾಗ ಹೇಳಕ್ಕೆ ಹೋಗಿ ಮತ್ತೆ ಇನ್ನೇನೋ ಮಾತಾಡ್ತಾನೆ. ಇವತ್ತು ಏನು ಅಡುಗೆ ಮಾಡ್ತೀರಾ ಅಂದಾಗ ಏನೂ ಇಲ್ಲ ಸರ್ ಮಾಮೂಲಿ ಮಾಡ್ತೀನಿ ಇನ್ನೂ ಏನು ಯೋಚನೆ ಮಾಡಿಲ್ಲ, ನಿಮಗೇನಾದರೂ ಸ್ಪೆಷಲ್ ಬೇಕಾದರೆ ಹೇಳಿ ಮಾಡಿಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆಲ್ಲ ಏನೂ ಮಾಡಬೇಡಿ, ತರಕಾರಿ ಎಲ್ಲ ಕಟ್ ಮಾಡೋದು ಎಷ್ಟು ಕಷ್ಟ ಅಲ್ವಾ, ಅದಕ್ಕೆಲ್ಲ ಒಂದು ಕಲೆ ಇರಬೇಕು ಅಂತ ಏನೇನೋ ಮಾತಾಡ್ತಿರ್ಬೇಕಾದ್ರೆ ಸರ್ ಏನು ಮಾಡ್ತಾ ಇರ್ತಿದ್ದೀರಾ, ಏನೇನು ಮಾತಾಡ್ತಿದ್ದೀರಾ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಟೆನ್ಷನ್ ಮಾಡ್ಕೊತಿರ್ತಾನೆ. ಅಷ್ಟೊತ್ತಿಗೆ ದೀಪು ಪುಟ್ಟ ಚಿಕ್ಕ ಬುಕ್ಕು ಅಂತ ರೈಲ್ ಬಿಟ್ಕೊಂಡು ಬಂದುಬಿಟ್ಟು ಏನೋ ಮಾತಾಡ್ತಿರ್ಬೇಕಾದ್ರೆ ಸಿದ್ದು ಸರ್ ನೀವೇನು ಇಲ್ಲಿದ್ದೀರಾ ಫ್ರೆಂಡ್ ಅಂತ ಕೇಳ್ತಾ ಇರಬೇಕಾದ್ರೆ ಏನಿಲ್ಲ ನನಗೆ ನೀರು ಕುಡಿಬೇಕು ಅಂತ ಅನ್ನಿಸ್ತು ಅದಕ್ಕೆ ಬಂದೆ ಅಂತ ಮತ್ತೆ ಇನ್ನೊಂದು ಗ್ಲಾಸ್ ನೀರನ್ನ ಕುಡಿದು ಟೆನ್ಷನಲ್ಲಿ ಹೋಗ್ತಾ ಇರ್ತಾನೆ. ಆವಾಗ ಇದೇನಿದು ಈಗಷ್ಟೇ ನೀರು ಕುಡಿದ್ರು ಮತ್ತೆ ಹಿಂಗೆ ಹೋಗ್ಬಿಟ್ರಲ್ಲ ಅನ್ಬೇಕಾದ್ರೆ ಅಯ್ಯೋ ಅಮ್ಮ ಸಿದ್ದು ಸರು ನಿನ್ನ ಜೊತೆ ಮಾತಾಡೋಕ್ಕೆ ಅಂತ ಬಂದಿದ್ದರು, ನನ್ನ ಫ್ರೆಂಡ್ ಏನು ಮಾತಾಡ್ದಾನೆ ಹಾಗೆ ಹೋದ್ರು, ನಾನು ಇದನ್ನೆಲ್ಲ ಅದಕ್ಕೆ ಹೋಗ್ಬಿಟ್ರು ಅಂತ ಹೇಳ್ತಿರ್ಬೇಕಾದ್ರೆ ನೀನೊಳ್ಳೆ ಪತ್ತೆದಾರಿ ಥರ ದೊಡ್ಡವ್ರ ಥರ ಮಾತಾಡ್ತೀಯಲ್ಲೇ, ಏನಿಲ್ಲ ಆಟಾಡ್ಕೊ ಹೋಗು ಅಂತ ಈ ಕಡೆ ದೀಪು ಪುಟ್ಟನ ಕಳಿಸಿ ಶಾರದಾ ಯೋಚನೆ ಮಾಡ್ಕೊಂಡು ಸಿದ್ದು ಬಗ್ಗೆ ಹಾಗೆ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.